ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಈ ಒಂದು ವಿಡಿಯೋದಲ್ಲಿ ನಾನು ರೊಮ್ಯಾಂಟಿಕ್ ಟ್ರಯಾಂಗಲ್ ಹಾಗೆ ಎಮೋಷ್ನಲಿ ಪೀಕ್ ಇರುವಂತಹ ಕೆ ಡ್ರಾಮಾ ಯಾವುದು ಅಂತೀರಾ? ಅದೇ ನಮ್ಮ ಲವ್ಲಿ ರನ್ನರ್. ಈ ಒಂದು ಕೆ ಡ್ರಾಮಾ ತುಂಬ ಫೇಮಸ್ ಆಗಿದೆ. ಯಾಕೆ ಅಂತಂದರೆ ಅದರಲ್ಲಿ ಎಮೋಷನ್ ಕಂಟೆಂಟು ಹಾಗೆ ರೊಮ್ಯಾಂಟಿಕ್ ಕಂಟೆಂಟು ಎರಡೂ ಪೀಕ್ ಲೆವೆಲಲ್ಲಿದೆ. ನಮಗೆ ಕೊನೆ ತನಕ ಒಂದು ಹಿಡಿದಿಟ್ಕೊಳ್ಳುವಂತಹ ಮನಸ್ಸಿಗೆ ಒಂಥರ ಏನು ಮಾಡೋದಪ್ಪ ಈ ಥರ ಆಗೋಯ್ತು ಅನ್ನೋ ಒಂದು ಫೀಲು ಕೊಡುವಂತಹ ಒಂದು ಕೆ ಡ್ರಾಮಾ ಅಂತಲೇ ಹೇಳ್ಬೋದು. ಕಾಮಿಡಿ ಅಂತೂ ಸೂಪರ್ ಆಗಿದೆ. ಆಮೇಲೆ ಕಾಲೇಜ್ ಡೇಸು ಇಷ್ಟಪಡೋರಿಗಂದರೆ ಈ ಒಂದು ಕೆ ಡ್ರಾಮಾ ಸೂಟಬಲ್. ಯಾಕಂದರೆ ಕಾಲೇಜ್ ಡೇಸ್ ಮತ್ತು ರೊಮ್ಯಾಂಟಿಕ್ಕು ಇದೆ, ಹಾಗೆಯೇ ಮತ್ತು ಪ್ರೊಫೆಷ್ನಲ್ ಆಗಿ ಇರುವಂತಹ ಒಂದು ರೊಮ್ಯಾಂಟಿಕ್ ಕೂಡ ಈ ಒಂದು ಕೆ ಡ್ರಾಮಾದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹಾಗೆಯೇ ಈ ಕೆ ಡ್ರಾಮಾ ಅಂತಂದರೆ ಏನು ಅಂದರೆ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಕೂಡ ಇದೆ. ನಿಮಗೆ ಯಾರು ಟ್ರಯಾಂಗಲ್ ಲವ್ ಸ್ಟೋರಿ ಇಷ್ಟಪಡ್ತಾರೋ ಆ ಒಂದು ಫೀಲ್ ಯಾರು ಅನುಭವಿಸ್ಬೇಕು ಅಂತಾರೋ ಆ ಒಂದು ಫೀಲ್ ಈ ಒಂದು ಕೆ ಡ್ರಾಮಾದಲ್ಲಿ ಸಿಗುತ್ತೆ. ಬೇಜಾರು ಕೂಡ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಟ್ರಯಾಂಗಲ್ ಲವ್ ಸ್ಟೋರಿ ಅಂದರೆ ಬೇಜಾರು ಇದ್ದೇ ಇರುತ್ತೆ ಅಲ್ವಾ. ಹಾಗೆಯೇ ಇನ್ನೊಂದೇನು ಗೊತ್ತಾ, ಈ ಒಂದು ಕೆ ಡ್ರಾಮಾ ಯಾಕೆ ವಿಶೇಷ ಅಂತಂದರೆ ತಮ್ಮ ಒಂದು ಬಯಸನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅವರು ಟೈಮ್ ಟ್ರಾವೆಲ್ ಮಾಡ್ತಾರೆ. ಹೌದು, ನಮ್ಮ ಹೀರೋಯಿನ್ ಇರ್ತಾರೆ ಸೋ ಸ್ವೀಟ್. ಒಬ್ಬರು ಹೀರೋಯಿನ್ ಮಾತ್ರ ನಾನು ನೋಡಿದ್ದೀನಲ್ಲ, ಮೂರ್ನಾಲ್ಕು ಕೆ ಡ್ರಾಮಾದಲ್ಲಿ ಬರೀ ಟೈಮ್ ಟ್ರಾವೆಲ್ ಮಾಡ್ತಾನೇ ಇರ್ತಾರೆ. ಈ ಒಂದು ಟೈಮ್ ಟ್ರಾವೆಲಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಬಯಸ ಅಂದರೆ ತಮ್ಮ ಇಷ್ಟಪಡೋರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಅವರು ಮತ್ತೆ ಹಿಂದಕ್ಕೆ ಹೋಗ್ತಾರೆ, ಮತ್ತೆ ಕಾಲೇಜ್ ಡೇಸಿಗೆ ಹೋಗ್ತಾರೆ. ಅದನ್ನು ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆ ನಾವು ಏನು ಅಂದ್ಕೊಂಡಿರ್ತೀವಿ ಅಂತಂದರೆ ಫಸ್ಟ್ ನೋಡಿದವರು ಹೀರೋಯಿನ್ಗೆ ಫಸ್ಟ್ ಲವ್ ಆಗಿಬಿಟ್ಟಿರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಆ್ಯಕ್ಚುಲಿ ಟ್ವಿಸ್ಟ್ ಗೊತ್ತಾ ಏನು ಅಂತ, ನಮ್ಮ ಹೀರೋಗೆ ಫಸ್ಟ್ ಲವ್ ಆಗೋಗಿರುತ್ತೆ. ಅದು ನಮಗೆ ಸೆಕೆಂಡ್ ಪಾರ್ಟಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ರೀ. ಯಾರು ರೊಮ್ಯಾಂಟಿಕ್ ಕೆ ಡ್ರಾಮಾ ಇಷ್ಟಪಡೋರಿಗಂತೂ ಇದು ಮಾತ್ರ ಸೂಪರ್. ದಯವಿಟ್ಟು ಹೋಗಿ ನೋಡಿ. ಯಾಕೆಂದರೆ ಕೊನೆ ತನಕ ಒಂದು ರೊಮ್ಯಾಂಟಿಕ್ ಎಮೋಷನ್ ಹಿಡಿದಿಟ್ಕೊಳ್ಳುವಂತಹ ಕೆ ಡ್ರಾಮಾ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ 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 ಬಾಯ್.